ओम राजाधिराजाय अन्यथा शरणनास्ति त्वमेव शरणं मम ಅದೇ ಕೈ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಎಲ್ಲಿದ್ದಾರೆ ಎಲ್ಲರೂ ಒಂಚೂರು ಹೂವು ಅಕ್ಷರಗಳು ನಮ್ಮ ಕಡೆ ನೀರು ಹಾಕೊಂಡು ಕುಪ್ಪಡಿ ಓಂ ಕಾವೇರಿ ನೀರ ಜಾತೋಯಂ ಕಪಿಲಾ ವಾಯುಶ್ರಿತಂ ಮಯಾ ನಿವೇದಿತೋ ಭಕ್ತ್ಯಾ ಅರ್ಘ್ಯೋಯಂ ಪ್ರತಿರುತ್ಯದಾಂ ಓಂ ಪೂಜಾ ಪುಣ್ಯಾಸಂ ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಸ್ವಲ್ಪ ಅಕ್ಷತೆ ಕೈ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲರೂ ಹೇಳಿ. ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ದೀರ್ಘಮಾಯು ಧನಂ ಧಾನ್ಯಂ ಸೌಮಂಗಲ್ಯಂ ಚ ಪುತ್ರತಾ ದೇಹಿ ಮೇ ದೇವಿ ಸುಪ್ರೀತೆ ಪಶುರತ್ನಾದಿ ಸಂಪದಃ. ಪ್ರಾರ್ಥನೆ ಮಾಡಿಕೊಂಡೆ ನಿಮ್ಮ ಮನಸ್ಸಿನಲ್ಲಿ ತಿಳ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅಂದವ್ರ ಮೇಲೆ ಹೂವು ಅಕ್ಷತೆಯನ್ನು ಸಮರ್ಪಣೆ ಮಾಡಿ. ಮನಸಾಭೀಷ್ಟ ಪ್ರಾರ್ಥನಾ ಸಮರ್ಪಯಾಮಿ ನಮಸ್ಕರೋಮಿ. ಪುನಃ ಪೂಜೆ ಮಾಡಿ. ಪುನಃ ಪೂಜಾಂಚ ಕರಿಷ್ಯೆ. पूजान्ते छत्रं समर्पयामि चामरे वीजयामि विद्यं समर्पयामि गीतं समर्पयामि वाद्यं समर्पयामि आन्दोलिकारोहणं समर्पयामि अश्वारोहणं समर्पयामि ध्वजारोहणं समर्पयामि ध्वजारोहणं समर्पयामि पञ्चाङ्गपुष्पं यत्पुष्पं शिरसा वहे कोटिजन्मपदपापम् उच्यते रात्रसंशयः मनसा देवभूमि. ಶಿವರ ತಂಬೆಟ್ಟಿನ ಆರತಿ ಕೊಟ್ಟಿದ್ದಾರೆ ನೋಡಿ. ಕುಂಕುಮಾರ್ಚನೆ ನಡೆದಿದೆ. ಕುಂಕುಮಾರ್ಚನೆ ನಡೆದಿರ್ಬೇಕಾದ್ರೆ ಆ ಭಗವತಿ ತಾಯಿನ ಯಾವ ತರ ಪ್ರಾರ್ಥನೆ ಮಾಡ್ಕೊಂತಾರೆ ಕೇಳಿ. ಅಮ್ಮ ನಿನ್ನ ದರ್ಶನದಿ ಮನಗೆ ಹರುಷವು ನಿನ್ನ ಎದುರು ನಿಂತಿರಲು ಯುಗವು ನಿಮಿಷವು ಕೊಡುವ ಕಾಮಧೇನು ಅಮ್ಮ ನಿನ್ನ ದರ್ಶನದಿ ಮನಗೆ ಕೊಡೋದಿಲ್ಲ ಪದ್ಧತಿ ಇದೆ. ಕುಂಕುಮ ಅದ್ರ ಮೇಲೆ ಹಾಕಾಗಿಲ್ಲ. ನಿಧಾನಕ್ಕೆ ಸಾವಕಾಶವಾಗಿ ಮಂಗಳಾರತಿಗೆ ಸಾಕಷ್ಟು ಕಾರಣ ಆಗ್ತಾರೆ. ನಾನು ಇಲ್ಲಿ ಯಾರ್ದಾರ ಹೆಸರು ಹೇಳ್ದಲ್ಲ ಇದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅವ್ರು ಇಲ್ಲ ಅಂತಲ್ಲ ಅಲ್ಲಿ. ಆದ್ರೆ ಒಂದಿಷ್ಟು ಜನ ನಾವು ಸ್ಮರಿಸ್ಕೊಳ್ಳೇಬೇಕಲ್ಲಿ. ಮೊದಲು ನೆನೆಸ್ಕೋಬೇಕಾಗಿರ್ತಕ್ಕಂಥದ್ದು ಅನ್ನದಾನ ಮಾಡ್ಕೊಂತವ್ರಲ್ಲಿ. ಬಹುಶಃ ಕಳೆದ 2 ದಿವಸದಿಂದ ಅಥವಾ 3 ದಿವಸದಿಂದ ಸತತವಾಗಿ ನಿಮ್ಗೆ ಏನಾದ್ರು ಊಟ ಉಪಚಾರ ಸತತವಾಗಿ ಸಿಗ್ತದೆ. ಇಬ್ರು ಪರಿಶ್ರಮ ಹಾಕಿದ್ದಾರೆ. ಅವರಿಬ್ರು ಜೊತೆ ಇನ್ನೊಂದಿಷ್ಟು ಜನ ಇದ್ದಾರೆ, ವೆಂಕಟೇಶ್ ಮತ್ತು ನಾಗರಾಜ್. ಅವರ ಅನಾರೋಗ್ಯದ ನಡುವೆ ಸಹ ಕಠಿಣ ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಎಲ್ಲರೂ ಒಂದು ಜೋರಾಗಿ ಗೋವಿಂದ ಅಂತ ಅಂದ್ಬಿಡಿ ಅವ್ರಿಗೆ. ಇನ್ನು ನಾನು ಬಹಳಷ್ಟು ಜನ ಹೆಸರು ಹೇಳಕ್ ಹೋಗೋದಿಲ್ಲ ಅಲ್ಲಿ. ನಮ್ಮೆಲ್ಲ ಶಕ್ತಿಯಿಂದ ನಿಂತ್ಕೊಂಡಿರ್ತಕ್ಕ ಒಂದಿಷ್ಟು ಜನ ಇದ್ದಾರೆ ಅಲ್ಲಿ. ದಿನೇಶು, ಸುಧೀರು, ಪ್ರಕಾಶು, ರಮೇಶು, ಇದೆಲ್ಲದರ ಜೊತೆಗೆ ಇಲ್ಲಿರ್ತಕ್ಕಂಥ ಸ್ಥಳೀಯರಲ್ಲಿ ಚಂದ್ರಶೇಖರ್, ಶ್ರೀನಿವಾಸ, ಸ್ಮಿತಾ ದಂಪತಿಗಳು. ಇವರು ನಾನು ಒಂದು ತಂಡನ ಹೇಳಲೇಬೇಕಲ್ಲಿ. ನಾವು ಇಷ್ಟು ಜನ ಸೇರೋದ ಕಾರಣ ಏನು ಅಂತಂದ್ರೆ ಒಂದು ತಂಡ ಅದು ನಮ್ದು ಪ್ರತಿ ಸಂಪರ್ಕ ಅಂತ ಒಂದು ತಂಡ ಮಾಡುವ ಅವರೊಂದು 5 ಜನ ಇದಾರಲ್ಲಿ. 5 ಜನ ವಿಶೇಷ ಶ್ರಮ ವಹಿಸಿ ಇಷ್ಟು ಜನ ಸೇರ ಮಾಡಿದ್ದಾರೆ. ಬಹುಶಃ ನಿಮ್ಗೆ ಬೇಜಾರಾಗ ಫೋನ್ಗಳು ಬಂದಿರ್ಬೋದು, ಮೆಸೇಜ್ಗಳು ಬಂದಿರ್ಬೋದು ಅಲ್ಲಿ. ಅಷ್ಟು ಶ್ರಮ ವಹಿಸಿದ್ದಾರೆ. ಅವ್ರಿಗೂ ಸಹ ಒಂದು ಜೋರ ಚಪ್ಪಳೆ ಹೊಡಿಬೋದು ಅಲ್ಲಿ 5 ಜನ ಮಹಿಳೆಯರಿಗೆ. ಸ್ಮಿತಾ, ಶೋಭಾ, ಶೈಲಾಶ ಅಲ್ಲಿ. ಇದ್ರ ಜೊತೆ ಇನ್ನೊಂದು ವಿಷಯ ಕೈ ಜೋಡಿಸಿದ್ರೆ ಎಲ್ಲರೂ ಹೆಸರು ಹೇಳಕ್ಕಾಗದೇ ಇರ್ಬೋದು ಅಲ್ಲಿ. ಇದು ಒಂದಿರಲಿ. ಇನ್ನು ಯಾವಾಗಲೂ ಸಹ ನಮ್ಗೆ ಒಂದಿಷ್ಟು ಆರ್ಥಿಕ ಬಲ ಅಂತ ಹೇಳಲ್ಲ, ಇದು ನೈತಿಕ ಬಲ. ನಾವು ಏನಾದ್ರು ಕಾರ್ಯ ಮಾಡಕ್ ಹೊರಟಾಗಲ್ಲಿ ನಮ್ಗೊಂದು ಮಾರಲ್ ಸಪೋರ್ಟ್ ಇಟ್ಬಿಟ್ರೆ ಮಿಕ್ಕದೆಲ್ಲ ಹೋಗ್ಬಿಡ್ತಾರೆ. ಆ ಮಾರಲ್ ಸಪೋರ್ಟ್ ಸದಾ ಇರ್ತಕ್ಕಂಥ ಒಂದಿಷ್ಟ ಏನಾದ್ರು ಇದ್ರು. ನಮ್ಮ ಸುಧೀರ್ ಇರ್ಬೋದು, ರವಿಕುಮಾರ್ ಇರ್ಬೋದು, ದಿನೇಶ್ ಇರ್ಬೋದು, ಶ್ರೀಕಾಂತ್ ಇರ್ಬೋದು, ಈ ತರದವ್ರು ತುಂಬಾ ಜನ ಇದ್ದಾರೆ. ಇಲ್ಲಿ ಲೋಕಲ್ ಇಲ್ಲಿರ್ತಕ್ಕಂಥವ್ರಲ್ಲಿ ಚಂದ್ರು, ರಮೇಶ, ರಘು. ಈ ಸತಿ ವಿಶೇಷವಾಗಿ ಮಣ್ಣಮ್ಮ ಇದೆಲ್ಲ ಮಾಡೋದಕ್ಕೆ ವಿಶೇಷವಾದಂತ ಸಕ್ಸಸ್ ಆಗಿರೋದಕ್ಕೆ
ರಘು ರಮೇಶ ವಿಶೇಷವಾಗಿ ಶ್ರಮ ವಹಿಸಿದ್ದಾರೆ ಅವರಲ್ಲಿ. ಆ ಮಣ್ಣಮ್ಮನ ಕರ್ಕೊಂಬರೋದ್ರಿಂದ, ದೇವತೆಗಳನ್ನು ಕರ್ಕೊಂಬರೋದ್ರಿಂದ ಹಿಡಿದು ಸೋಮನ್ ಕುಳಿತು ಆಯೋಜನೆ ಮಾಡೋದ್ರಿಂದ ಅವ್ರಿಗೂ ಸಹ ಒಂದು ವಿಶೇಷವಾದಂಥ ಒಂದು ಚಪ್ಪಾಳೆ ಹೊಡಿಲೇಬೇಕು ನೀವಲ್ಲಿ. ಇನ್ನು ನಾವು ಬಹಳಷ್ಟು ಹೆಸರು ಹೇಳಿಲ್ಲ ಅಲ್ಲಿ, ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಲಿ. ಇನ್ನು ಹೊರಗಡೆಯಿಂದ ಬಂದಿದ್ದೀರಾ ನೀವು, ನನಗೆ ಯಾಕೆ ಬಂದಿದ್ದೀರಾ ಅಂತಂದ್ರೆ ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಸಹ ಒಂದು ಬಿದ್ರೆ ತಿರುಮಲ ಇರುತ್ತೆ, ಇಲ್ಲ ಬಿದ್ರೆ ಇರುತ್ತೆ. ನಾನು ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಅಲ್ಲಿ ನಮ್ಮ ಮನೇಲಿ ಏನಾದ್ರು ಒಂದು ಸಾಮಾನು ಇದೆ, ಅದು ನಮ್ಗೆ ಉಪಯೋಗ ಬರ್ತಿಲ್ಲ, ಈ ದೇವಸ್ಥಾನಕ್ಕೆ ಉಪಯೋಗ ಬರುತ್ತೆ. ನಿಮ್ಗೆ ಕಷ್ಟಕ್ಕೆ ಆಗ್ತಾವ್ರ ದೇವಸ್ಥಾನಕ್ಕೆ ಆಗ್ತದೆ, ಎಲ್ಲ ತಲುಪಿಸ್ಬೇಕು. ಹಾಸನ ಮೋಹನ್ ಅವ್ರ ಮನೇಲಿ ಒಂದು ವಸ್ತು ಇದ್ದಲ್ಲಿ ನಮ್ಗೆ ಉಪಯೋಗ ಬರಲ್ಲ ಅದು, ಆದ್ರೆ ದೇವಸ್ಥಾನಕ್ಕೆ ಉಪಯೋಗ ಆಗುತ್ತೆ. ಅವ್ರ ತಕ್ಷಣಕ್ಕೆ ಹಾಕೊಂಡು ಬಂದು ದೇವಸ್ಥಾನ ನೋಡಪ್ಪ ಇಲ್ಲಿ ತಗೊಂಡೋಗಿ ನಾನು ಕೊಡ್ತೀನಿ ಅಂತಂದ್ರೆ, ಅಂದ್ರೆ ಈ ತರ ನೀವು ಎಲ್ಲಿದ್ರು ಸಹ ಬಿದ್ರೆ ದೇವಸ್ಥಾನ ಅದು ಬಿದ್ರೆ ಜ್ಞಾಪಕ ಬರ್ತಾ ಇದೆ. ನಿಜವಾಗ್ಲೂ ಇದು ಭಗವಂತನ ಕೃಪೆ ಹಾಗೂ ನಮ್ದು ಒಂದು ಪೂರ್ವಜನ್ಮ ಪುಣ್ಯ. ಇದು ನಿಮ್ಗಳೆಲ್ಲ ಈ ರೀತಿ ಸಹಕಾರ ಸಿಗ್ತದೆ, ನಮ್ದು ಒಂದು ಪೂರ್ವಜನ್ಮ ಪುಣ್ಯ. ನಾವೆಲ್ಲ ಒಂದಿಷ್ಟು ಜನ ಸೇರ್ಕೊಂಡು ಮಾಡ್ತಾ ಇದೀವಿ ಅಂತ ಹೇಳ್ಸುತ್ತಲ್ಲಿ. ಆದರೆ ಈ ಅಂಶ ಶೋಭಾ ಹನುಮಂತವ್ರುಗಳಿಂದ ನಾವು ಈ ಕಾರ್ಯಕ್ರಮ ಶುರು ಮಾಡಿದಂಥ ಸಂದರ್ಭದಲ್ಲಿ 100 ಜನ ಆಗ್ತಾರೆ ಅಂತ ನಂಬಿಕೆ ಇಲ್ಲ ನಮಗೆ. 100 ಜನ ಕಷ್ಟ ಆಗುತ್ತೆ ಅಂತ ಇರ್ತಲ್ಲಿ. ಎರಡನೇದಾಗಿ ಇದಕ್ಕೆ ಸಂಪನ್ಮೂಲ ಕ್ರೋಢೀಕರಣ ಕಷ್ಟ ಅಂತ ಅನ್ನಿಸ್ತಾ ಇತ್ತಲ್ಲಿ. ಆದರೆ ಭಗವಂತನ ಕೃಪೆ, ನಿಮ್ಗಳೆಲ್ಲ ಬಿದ್ರೆ ಹಾಗೂ ಬಿದ್ರೆ ತಿರುಮಲ ಮೇಲೆ ಇರ್ತಕ್ಕಂಥ ಪ್ರೀತಿ, ಇವೆರಡು ಸಹ ನಮ್ಮ ನಿಲ್ಲಿದ್ದಂತ ತಂದುಕೊಟ್ಟಿದೆ. ಇದು ಮುಂದೆ ಸಹ ಇದೇ ರೀತಿ ನಿಮ್ಮ ಸಹಕಾರ ನಿರಂತರವಾಗಿರಲಿ. ಮಂಗಳಾರತಿ ಆಗುತ್ತೆ, ಮಂಗಳಾರತಿ ಆದಮೇಲೆ ಭೋಜನ ಇರುತ್ತೆ. ಭೋಜನ ಅವಕಾಶ ನಾನು ನಿನ್ನೆ ಒಂದು ಮಾತು ಹೇಳಿದ್ದಲ್ಲಿ ಕೇಳಿಸ್ತಾ ಇದೆಯಲ್ಲ, 4 ಕೌಂಟರ್ಗಳಿರುತ್ತೆ. ಊಟದ ಮೆನು ಹೇಳ್ತೀನಿ: ಅನ್ನ, ಸಾರು, ಸಾಂಬಾರು, ಆಮೇಲೆ 1 ಪಲ್ಯ, 2 ಪಲ್ಯ, ಕೋಸಂಬರಿ, ಪಾಯಸ, ಮೈಸೂರು ಪಾಕು, ಪುಳಿಯೋಗರೆ, ಮಜ್ಜಿಗೆ, ಇಷ್ಟು ಇರುತ್ತಲ್ಲಿ. ಎಲ್ಲರೂ ದಯವಿಟ್ಟು ಸಾವಕಾಶವಾಗಿ ತಗೊಳ್ಳಿ. ನಾನು ನಿನ್ನೆ ಒಂದು ಮಾತು ಹೇಳಿದ್ದೆ, ನಾನು ಊಟದ ಸಂದರ್ಭದಲ್ಲಿ, ಆಮೇಲೆ ಕಲಶ ಉತ್ಕರಣ ಸಂದರ್ಭದಲ್ಲಿ ಊಟನ ಯಾವಾಗ ಮಾಡಬೇಕು ಅಂತಂದ್ರೆ ಬೇರೆಯವ್ರು ಮಾಡಿದ ನಂತರ ಮಾಡಬೇಕು. ಎಲ್ಲರೂ ಇದನ್ನ ಅಳವಡಿಸ್ಕೊಬಿಡ್ರಿ. ನಿಮ್ದು ಊಟ ಆಗಿದೆ ಅಂತ ಕೇಳಿ ಅವ್ರನ್ನ ಫಸ್ಟ್ ಕಟ್ಟಿ ನೀವು ಆಮೇಲೆ ಮಾಡಿ. ಎಲ್ರಿಗೂ ಅಪ್ಲೈ ಆಗುತ್ತೆ ಇದು. ಯಾಕೆಂದ್ರೆ ಇದು ಎಲ್ಲರೂ ಭಕ್ತರೇನಲ್ಲಿ. ಇದು ಒಂದು 2ನೇ ಕೌಂಟರ್ಗಳಲ್ಲಿ ನಾವು ತೊಡಗಿಸ್ಕೊಳ್ಳೋಣ. ಒಂದಿಷ್ಟು ನನಗೆ ಶಕ್ತಿ ಇದೆ ಬಡಿಸೋದಕ್ಕೆ ಅಂತಕ್ಕಂಥ ಒಂದಿಷ್ಟ ಮಹಿಳೆಯರು ಕೈ ಎತ್ತದ್ರು, ನಾನು ಸೇರ್ಕೊಂತಿದ್ದ. ಅವ್ರು ದಿನೇಶ್ ಹತ್ರ ಹೋಗಿ ರಿಪೋರ್ಟ್ ಕೊಟ್ಟೆ. ಹಾಗೆ ಪುರುಷ ಒಂದಿಷ್ಟ ಇದ್ದೀರ ಅಲ್ಲಿ. ಯಾಕೆಂದ್ರೆ ಅಲ್ಲಿ ದೇವರ ಸೇವೆ ಮಾಡ್ತಕ್ಕಂಥದ್ದು ಒಂದು ಪೂರ್ವಜನ ಪುಣ್ಯ. ಆ ಒಂದು ಅವಕಾಶ ನಿಮ್ಗೆ ಕೊಡ್ತಾ ಇದ್ದೀವಿ. ದಯವಿಟ್ಟು ಸಹ ಸಹಕರಿಸಿ. ಈಗ ಮಂಗಳಾರತಿ ಆಗುತ್ತೆ, ಅಲ್ಲಿ ಇಲ್ಲೂ ಮಂಗಳಾರತಿ ಆಗುತ್ತೆ. ಇಲ್ಲಿ ಅವರು ಮಂಗಳಾರತಿ ಮಾಡ್ತಾರೆ, ಅಲ್ಲೂ ನಮ್ಮ ಪುರೋಹಿತರು ಮಂಗಳಾರತಿ ಮಾಡ್ತಾರೆ. ಮಂಗಳಾರತಿ ಮುಗಿಸ್ಕೊಂಡು Thank you.